ಪಶ್ಚಿಮ ಬಂಗಾಳ ಆಯಿತು, ಇದೀಗ ಕರ್ನಾಟಕದ ಸರದಿ. ಬಂಗಾಳದ ರೀತಿಯಲ್ಲಿ ರಾಜ್ಯದಲ್ಲೂ ನಕಲಿ ಮತದಾರರು ಇದ್ದಾರಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಮ್ಯಾಪಿಂಗ್ ವೇಳೆ ನಕಲಿ ಮತದಾರರ ಅಸಲಿ ಕಥೆ ಬಯಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಏನು ನಕಲಿ ಮತದಾರರಿದ್ರು ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಸಹ ನಕಲಿ ಮತದಾರರು ಇದ್ದಾರಾ? ಮ್ಯಾಪಿಂಗ್ ವೇಳೆ ನಕಲಿ ಮತದಾರರ ಅಸಲಿ ಕಥೆ ಬಯಲಾಗಿದೆ. ಚುನಾವಣಾ ಅಧಿಕಾರಿಗಳು ಶಾಕಿಂಗ್ ಅಂಕಿಅಂಶಗಳನ್ನು ಬಯಲು ಮಾಡಿದ್ದಾರೆ. ಮ್ಯಾಪಿಂಗ್ ಮಾಡುವ ವೇಳೆ ನಕಲಿ ಮತದಾರರು ಸಿಕ್ಕಿಬಿದ್ರ ಈ ಪ್ರಶ್ನೆ ಕಾಡ್ತಾ ಇದೆ. ಎರಡೆರಡು ಕಡೆ ಮತದಾನ ಮಾಡ್ತಾ ಇದ್ದವರಿಗೆ ಹಾಗಾದ್ರೆ ಗಂಡಾಂತರ ಕಾದಿದೆಯಾ? ನೋಡಿ, ಜಿಬಿಎ ವ್ಯಾಪ್ತಿಯಲ್ಲಿ ಈವರೆಗೆ 76.35% ಮ್ಯಾಪಿಂಗ್ ಪ್ರಕ್ರಿಯೆ ಪೂರ್ಣವಾಗಿದೆ. ಇನ್ನು 23.65% ಮ್ಯಾಪಿಂಗ್ ಮಾತ್ರ ಬಾಕಿ ಇದೆ. ಸೊ ಈ ಮ್ಯಾಪಿಂಗ್ನಲ್ಲಿ ಹಲವರು ಮಿಸ್ಸಿಂಗ್ ಅನ್ನುವ ವಿಚಾರ ಗೊತ್ತಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 92 ಲಕ್ಷ ಹೆಸರುಗಳನ್ನು ಕೈಬಿಡಲಾಯಿತು. ಟೋಟಲ್ ಆಗಿ ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಯಿತು ಪರಿಷ್ಕರಣೆಯ ಬಳಿಕ. ಈಗ ಮ್ಯಾಪಿಂಗ್ನಲ್ಲೇ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಬೆಂಗಳೂರಿನಲ್ಲಿ 24,60,000 ಅನ್ಮ್ಯಾಪಿಂಗ್ ಮತದಾರರಿದ್ದಾರೆ. ರಾಜ್ಯದಾದ್ಯಂತ ಒಟ್ಟು 45,52,504 ಮತದಾರರು ಮ್ಯಾಪಿಂಗ್ನಿಂದ ಮಿಸ್ ಆಗಿದ್ದಾರೆ. ಬೆಂಗಳೂರು ಹೊರಭಾಗದ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಅನ್ಮ್ಯಾಪಿಂಗ್ ಪಟ್ಟಿ ಗೊತ್ತಾಗ್ತಾ ಇದೆ. ಬೆಂಗಳೂರು ಬಿಟ್ಟರೆ ಬೆಳಗಾವಿಯಲ್ಲೇ ಹೆಚ್ಚು ಮ್ಯಾಪಿಂಗ್ನಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಬರೋಬ್ಬರಿ 2,63,014 ಮತದಾರರು ಮ್ಯಾಪಿಂಗ್ನಲ್ಲಿ ಮಿಸ್ ಆಗಿದ್ದಾರೆ. SIRಗೆ ಹೆದರಿ ಹಾಗಾದರೆ ನಕಲಿ ಮತದಾರರು ಬೆಂಗಳೂರನ್ನು ಬಿಟ್ರ? ಮ್ಯಾಪಿಂಗ್ ವೇಳೆ ಅಕ್ರಮ ಮತದಾರರು ಇರೋದು ಪತ್ತೆ ಹಚ್ಚಲಾಗಿದೆ. ಬೆಂಗಳೂರು ದಕ್ಷಿಣದಲ್ಲಿ 1,55,763 ಮತದಾರರು ಅನ್ಮ್ಯಾಪಿಂಗ್ ಆಗಿದ್ದಾರೆ. ಮಹದೇವಪುರದಲ್ಲಿ 1,26,725 ಜನರು ಮಿಸ್ಸಿಂಗ್ ಆಗಿದ್ದಾರೆ. ಓಕೆ, ಡೀಟೇಲ್ಸ್ ಕೊಡ್ತಾ ನಮ್ಮ ಪ್ರತಿನಿಧಿ ರಂಜನ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಂಜನ್, ಇವತ್ತಿನಿಂದ ಅಧಿಕೃತವಾಗಿ SIR ಪ್ರಕ್ರಿಯೆ ಕರ್ನಾಟಕದಲ್ಲಿ ಆರಂಭವಾಗಿದೆ. ಈಗ ಈ ಮ್ಯಾಪಿಂಗ್ ವಿಚಾರ ಏನಿದು? ಮ್ಯಾಪಿಂಗ್ ಮತ್ತು ಅನ್ಮ್ಯಾಪಿಂಗ್ ಅನ್ನುವಂಥದ್ದು ರಂಜನ್? ಶಿವಶಂಕರ್, ಖಂಡಿತವಾಗ್ಲೂ ಕೂಡ ಈ ಒಂದು SIR ಪ್ರಕ್ರಿಯೆ ವಿಚಾರವಾಗಿ ಈಗಾಗಲೇ ರಾಜಕೀಯ ಪಕ್ಷಗಳು ಸಾಕಷ್ಟು ರಾಜಕೀಯವಾಗಿ ಈ ಒಂದು SIR ಅನ್ನ ಬೆಂಬಲಿಸ್ತಿದ್ವು. ಒಂದ್ ಕಡೆಯಿಂದಾಗಿ SIR ನೇರವಾಗಿ ಮತದಾರರನ್ನ ಟಾರ್ಗೆಟ್ ಮಾಡಿ ಒಂದು ಹಂತದಲ್ಲಿ ವೋಟ್ ಬ್ಯಾಂಕಿಂಗ್ ಅನ್ನ ಮಾಡೋಕೆ ಅಂತೇಳಿ ಒಂದಿಷ್ಟು ಪಕ್ಷಗಳು ಆರೋಪವನ್ನ ಮಾಡ್ತಿದ್ವು. ಆದ್ರೆ ಭಾರತೀಯ ಚುನಾವಣಾ ಆಯೋಗ ಇವತ್ತಿನಿಂದ ಸುಮಾರು 1 ತಿಂಗಳ ಕಾಲ ತಮ್ಮ BLO ಅಂದ್ರೆ 59,050 BLOಗಳ ಮೂಲಕ ರಾಜ್ಯದ 31 ಜಿಲ್ಲೆಗಳ ಪೈಕಿ ಜೊತೆಗೆ ಬೆಂಗಳೂರು ಸೇರಿದಂತೆ SIR ಪ್ರಕ್ರಿಯೆಯನ್ನ ಆರಂಭ ಮಾಡಿರುವಂತದ್ದು. ಆದ್ರೆ ಏನು ಭಾರತೀಯ ಚುನಾವಣಾ ಆಯೋಗ ಈಗಾಗಲೇ ಏನು ಮ್ಯಾಪಿಂಗ್ ಪ್ರಕ್ರಿಯೆಯನ್ನ ಮಾಡಿತ್ತು, ಈಗಲೂ ಕೂಡ ಮ್ಯಾಪಿಂಗ್ ಪ್ರಕ್ರಿಯೆ ಚಾಲನೆಯಲ್ಲಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ಸುಮಾರು 46 ಲಕ್ಷ ಜನಕ್ಕಿಂತ ಹೆಚ್ಚು ಜನ ಈ ಒಂದು ಮ್ಯಾಪಿಂಗ್ ಪ್ರಕ್ರಿಯೆಯಿಂದ ಹೊರಗೆ ಇದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ಈಗ ಭಾರತೀಯ ಚುನಾವಣಾ ಆಯೋಗ ಕೊಟ್ಟಿರುವಂತದ್ದು. ಇದನ್ನು ಗಮನಿಸ್ತಾ ಹೋದ್ರೆ ಒಂದ್ ಕಡೆಯಿಂದಾಗಿ ರಾಜ್ಯದಲ್ಲಿ 46 ಲಕ್ಷ ಜನ, ಇನ್ನು ಬೆಂಗಳೂರಿನಲ್ಲಿ ಸುಮಾರು 23.65 ಜನ ಮ್ಯಾಪಿಂಗ್ ವ್ಯಾಪ್ತಿಯಲ್ಲಿ GBA ವ್ಯಾಪ್ತಿಯಲ್ಲಿ ಬಂದಿಲ್ಲ, ಬಾಕಿ ಇದೆ ಅನ್ನುವಂತ ಮಾಹಿತಿಯನ್ನು ಕೂಡ ಚುನಾವಣಾ ಆಯೋಗ ಕೊಟ್ಟಿರುವಂತದ್ದು. ಅದರಲ್ಲೇ ಒಟ್ಟಾರೆಯಾಗಿ ಬೆಂಗಳೂರಲ್ಲಿ ಸುಮಾರು 24,60,000 ಜನ ಈ ಒಂದು ಅನ್ಮ್ಯಾಪಿಂಗ್ ಮತದಾರರಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಕೊಟ್ಟಿರುವಂತದ್ದು. ಮ್ಯಾಪಿಂಗ್ ಅನ್ಮ್ಯಾಪಿಂಗ್ ಏನಂತ ಹೇಳಿದ್ರೆ, ಈಗಾಗಲೇ ಏನು ರಾಜ್ಯದಲ್ಲಿರುವಂತಹ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡುವಂತ ಸಂದರ್ಭದಲ್ಲಿ ಹೆಚ್ಚು ಜನ ಮತದಾರರಿದ್ದಾರೆ ಅನ್ನುವಂತಹ ಈ ಹಿಂದಿನ ಒಂದು ವೋಟರ್ ID ಲಿಸ್ಟ್ ಅನ್ನ ಪರಿಷ್ಕರಣೆ ಮಾಡಿದ ಸಂದರ್ಭದಲ್ಲಿ ಸಿಗುವಂತ ಒಂದು ಕ್ಯಾಲ್ಕುಲೇಷನ್ ಇದೆಯಲ್ಲ, ಆ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಗುರುತು ಮಾಡಿದ ಸಂದರ್ಭದಲ್ಲಿ ಸಿಗುವಂತಹ ನಂಬರಿಂಗ್ಸ್, ಈಗ ಈ ಒಂದು ನಂಬರಿಂಗ್ಸ್ ಅನ್ನ ನಿಜವಾಗಿ ರಿಯಾಲಿಟಿಯಲ್ಲಿ ಎಷ್ಟು ಜನ ಇದ್ದಾರೆ, ಅರ್ಹ ಮತದಾರರು ಎಷ್ಟು ಜನ ಇದ್ದಾರೆ, ಜೊತೆಗೆ ಮೃತ ಮತದಾರರು ಈ ಒಂದು ಮತದಾರರ ಪಟ್ಟಿಯಲ್ಲಿ ಎಷ್ಟು ಜನ ಮೃತಪಟ್ಟಿದ್ದಾರೆ, ಜೊತೆಗೆ ನಕಲಿ ಮತದಾರರು ಎಷ್ಟಿದ್ದಾರೆ ಅನ್ನುವಂಥದ್ದನ್ನ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ನಿಜಾಂಶ ಕಂಡುಕೊಳ್ಳಕ್ಕೆ ಈಗಾಗಲೇ ಮಾಡ್ತಿರುವಂತ ಕೆಲಸ. ಒಟ್ಟಾರೆಯಾಗಿ ಈಗ ಬೆಂಗಳೂರಿನಲ್ಲಿ ಅನ್ಮ್ಯಾಪಿಂಗ್ ವಿವರವನ್ನ ನಾವು ನೋಡ್ತಾ ಹೋದ್ರೆ, ಬೆಂಗಳೂರು ನಗರದಲ್ಲಿ ಹೆಚ್ಚಾಗಿ ಈ ಒಂದು ಅಂದ್ರೆ ಸುಮಾರು 7,65,000 ಜನ ಮತದಾರರು ಅನ್ಮ್ಯಾಪಿಂಗ್ ಲಿಸ್ಟ್ ನಲ್ಲಿ ಕಂಡು ಬಂದಿರುವಂತದ್ದು. ಆದ್ರೆ ಈ ಅನ್ಮ್ಯಾಪಿಂಗ್ ನಲ್ಲಿರೋರು
ಮೃತಪಟ್ಟಿ ಕೂಡ ಇರ್ಬೋದು ಅಥವಾ ನಕಲಿ ಕೂಡ ಇರ್ಬೋದು, ಅಥವಾ ಈಗಾಗಲೇ ನಾವು ಹೇಳ್ತಿರುವಂತೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ನೆಲೆಸಿರುವಂತ ಮತದಾರರು ಇರ್ಬೋದು, ಜೊತೆಗೆ ಒಂದು ಕಡೆ ಅಂದ್ರೆ ಎರಡೆರಡು ಕಡೆ ಎರಡೆರಡು ವೋಟರ್ ಐಡಿಯನ್ನ ಇಟ್ಕೊಂಡಿರೋರು ಕೂಡ ಇರ್ಬೋದು. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕ್ರಿಯೆ ಎಸ್ಐಆರ್ ಪ್ರಕ್ರಿಯೆಯನ್ನು ಮಾಡಿದ ಸಂದರ್ಭದಲ್ಲಿ ಈ ಎಲ್ಲ ನಕಲಿ ಮತದಾರರನ್ನ ಪತ್ತೆ ಹಚ್ಚಬಹುದು ಅನ್ನುವಂತ ನಿಟ್ಟಿನಲ್ಲಿ ಭಾರತೀಯ ಚುನಾವಣಾ ಆಯೋಗ ಈ ಒಂದು ಕೆಲಸವನ್ನ ಮಾಡ್ತಿದೆ. ಆದ್ರೆ ಈಗ ಭಾರತೀಯ ಚುನಾವಣಾ ಆಯೋಗದ ಮುಂದಿರುವಂತ ಟಾಸ್ಕ್ ಏನಂತ ಹೇಳಿದ್ರೆ, ಒಂದ್ ಕಡೆಯಿಂದಾಗಿ ಯಾರೆಲ್ಲ ಎರಡೆರಡು ವೋಟರ್ ಐಡಿಯನ್ನ ಇಟ್ಕೊಂಡು ಒಂದು ಡಿಸ್ಟಿಕ್ ಅಲ್ಲಿ ಮತ್ತೊಂದು ಡಿಸ್ಟಿಕ್ ಹೋಗಿ ವೋಟನ್ನ ಮಾಡಿರ್ತಾರಲ್ವಾ, ಈ ಒಂದು ಪ್ರಕ್ರಿಯೆಯಲ್ಲಿ ಯಾರೆಲ್ಲ ನಕಲಿ ಮತದಾರರು ಇದ್ದಾರೆ ಅನ್ನೋದು ಕೂಡ ಈಗ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸುಮಾರು 1 ತಿಂಗಳ ಕಾಲ BLOಗಳು ಈ ಒಂದು ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಪ್ರತಿ ಮನೆಗೆ ತೆರಳಿ ಆ ಒಂದು ಮನೆಯ ಸದಸ್ಯರಿಗೆ ಒಂದು ಅರ್ಜಿಯನ್ನ ಕೊಡ್ತಾರೆ. ಅಂದ್ರೆ ಚುನಾವಣಾ ಆಯೋಗದಿಂದ ಕೊಡಲಾಗಿರುವಂತಹ ಅರ್ಜಿಯನ್ನ ಕೊಡ್ತಾರೆ. ಆ ಚುನಾವಣಾ ಆಯೋಗದಿಂದ ಕೊಡಲಾಗಿರುವಂತಹ ಅರ್ಜಿಯನ್ನ ಆ ಮನೆಯ ಸದಸ್ಯರು ಫಿಲ್ ಮಾಡಬೇಕು. ಸೊ ಫಿಲ್ ಮಾಡಕ್ಕೆ 30 ದಿನಗಳ ಸಮಯಾವಕಾಶ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ BLOಗಳಿಗೆ ಯಾವುದೇ ಒಂದು ದಾಖಲಾತಿಯನ್ನು ಕೊಡಬೇಕಾಗಿಲ್ಲ. ಒಂದು ವೇಳೆ ಮನೆಯನ್ನ ಹೊರತುಪಡಿಸಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕೆಲಸವನ್ನ ಮಾಡ್ತಿದ್ರೆ, ಅಂದ್ರೆ ವಲಸೆ ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಿದ್ರೆ, ಸೊ ಆ ಒಂದು ಸಂದರ್ಭದಲ್ಲಿ ಮನೆಯ ಒಂದು ಸದಸ್ಯರು ಅಂದ್ರೆ 18 ವರ್ಷಕ್ಕಿಂತ ಮೇಲ್ಪಟ್ಟು ಅಂದ್ರೆ ವಯಸ್ಸು ತುಂಬಿರುವಂತ ಮನೆಯ ಸದಸ್ಯರಿಂದ ಕನ್ಸೆಂಟ್ ಫಾರ್ಮಿಗೆ ಸಿಗ್ನೇಚರ್ ಅನ್ನ ಹಾಕೊಂಡು ಅವರ ಒಂದು ವಿವರನ್ನ ಕೂಡ ಭರ್ತಿ ಮಾಡಿಕೊಡ್ಬಹುದು ಅಂತೇಳಿ ಭಾರತೀಯ ಚುನಾವಣಾ ಆಯೋಗ ಕೊಟ್ಟಿರುವಂತದ್ದು. ಆದ್ರೆ ಇಲ್ಲಿ ಏನು ರಾಜಕೀಯ ಪಕ್ಷಗಳು ಯಥೇಚ್ಛವಾಗಿ ಕಂಪ್ಲೇಂಟ್ ಮಾಡ್ಕೊಂಡು ಬರ್ತಿದ್ರಲ್ವಾ, ಈ ಒಂದು SIR ಪ್ರಕ್ರಿಯೆ ಅರ್ಹ ಮತದಾರರನ್ನ ತೆಗೆದು ಹಾಕುವಂತ ಪ್ರಕ್ರಿಯೆ ಆಗಿದೆ, ಜೊತೆಗೆ ಇದು ನೇರವಾಗಿ ಕೇಂದ್ರ ಸರ್ಕಾರದ ವೋಟ್ ಬ್ಯಾಂಕಿಂಗ್ ಪ್ರಕ್ರಿಯೆ ಆಗಿದೆ ಅಂತ ಹೇಳಿ ಹೇಳ್ತಿದ್ರಲ್ವಾ. ಇದಕ್ಕೆಲ್ಲ ತದ್ವಿರುದ್ಧವಾಗಿ ಈಗ ಭಾರತೀಯ ಚುನಾವಣಾ ಆಯೋಗ ನಡೆಸಿರುವಂತಹ ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ 46 ಲಕ್ಷ ಜನ ರಾಜ್ಯದಲ್ಲಿದ್ರೆ, ಇನ್ನು ಬೆಂಗಳೂರಿನಲ್ಲಿ ಸುಮಾರು 7 ಲಕ್ಷಕ್ಕಿಂತ ಅಧಿಕ ಜನ ಇರುವಂತದ್ದು ಕಂಡು ಬರ್ತಿದೆ. ಆದ್ರೆ ಇವರನ್ನ ಈ ಒಂದು ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ಅನ್ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ಕಂಡು ಬಂದಿರುವಂತಹ ಮತದಾರರು ನಕಲಿಯೋ ಅಸಲಿಯೋ ಅನ್ನೋದು ಕೂಡ ಇನ್ನು 1 ತಿಂಗಳ ಬಳಿಕ ಅಂದ್ರೆ ಆಗಸ್ಟ್ 5 ಬಳಿಕ ಏನು ಕರಡು ಮತದಾರ ಪಟ್ಟಿಯನ್ನು ರಿಲೀಸ್ ಮಾಡ್ತಾರಲ್ಲ, ಆ ಒಂದು ಸಂದರ್ಭದಲ್ಲಿ ಈ ಒಂದು ಎಲ್ಲಾ ಪ್ರಶ್ನೆಗಳಿಗೆ ಕ್ಲಾರಿಫಿಕೇಶನ್ ಸಿಗ್ತಾ ಹೋಗುತ್ತೆ. ಶಿವಶಂಕರ್, ಓಕೆ, ಥ್ಯಾಂಕ್ ಯು ರಂಜನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.